ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೇಖಾ ಚಾನಲ್. ನಾವು ಇವಾಗ ಬಾಲಿನಲ್ಲಿರುವಂತಹ ಅಲಾಸ್ ಆರಾಮನ್ನ ಟೂರಿಸ್ಟ್ ಪ್ಲೇಸಲ್ಲಿದ್ದೀವಿ. ಇಲ್ಲಿ ಒಳಗಡೆ ನೇಚರ್ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಸ್ವಿಂಗ್ ಎಲ್ಲ ಇರುತ್ತೆ, ನಾವು ಆಡ್ಬೋದು. ಒಳ್ಳೊಳ್ಳೆ ಡ್ರೆಸ್ಸು ಸಹ ಇಟ್ಟಿರ್ತಾರೆ, ಅದನ್ನು ತೊಗೊಂಡು ಸ್ವಿಂಗ್ ಮಾಡ್ಬೋದು. ಅದಕ್ಕೆಲ್ಲ ಪೇ ಮಾಡಬೇಕಾಗುತ್ತೆ. ಇಲ್ಲಿ ಕಾಣ್ತಾ ಇರುವಂಥ ಅನಿಮಲ್ ಹೆಸರು ಸಿವೆಟ್ ಕ್ಯಾಟ್ ಅಂತ. ಈ ಕ್ಯಾಟ್ಗೆ ಕಾಫಿ ಬೀಜನ ತಿನ್ನಿಸಿ ಇದರಿಂದ ಬರುವಂಥ ಕಕ್ಕನ ಕ್ಲೀನ್ ಮಾಡಿ ಒಣಗಾಕಿ ಹುರಿದು ಅದನ್ನು ಪುಡಿ ಮಾಡಿ ಕಾಫಿ ಪುಡಿ ಮಾಡ್ತಾರೆ. ಮಾಮೂಲಿ ಕಾಫಿ ಪುಡಿಗಿಂತ ಆ ಕಾಫಿ ಪುಡಿಗೆ ಬೆಲೆ ಜಾಸ್ತಿ ಇರುತ್ತೆ. ಇವಾಗ ಟಿಕೆಟ್ ಕೌಂಟರ್ ಹತ್ರ ಬಂದಿದ್ದೀವಿ. ಸುಮ್ಮನೆ ಒಳಗಡೆ ಎಂಟ್ರಿ ಆಗೋದಕ್ಕೂ ದುಡ್ಡು ಕಟ್ಟಬೇಕು. ಒಳಗಡೆ ಹೋದ್ಮೇಲೆ ಡ್ರೆಸ್ ತೊಗೊಳಕ್ಕೆ, ಸ್ವಿಂಗ್ ಆಡೋಕ್ಕೆ ಎಲ್ಲ ಎಕ್ಸ್ಟ್ರಾ ಚಾರ್ಜು. ನಾವಿವಾಗ ಟಿಕೆಟ್ ತೊಗೊಂಡು ಮೆಟ್ಲು ಇಳ್ಕೊಂಡು ಹೋಗ್ತಾ ಇದ್ದೀವಿ. ಸಿವೆಟ್ ಕ್ಯಾಟ್ನ ನಾವಿಲ್ಲಿ ನೋಡ್ಬೋದು. ಅಲ್ಲಿ ಒಳಗಡೆ ಕತ್ಲೆ ಥರ ಇದೆ, ವಿಡಿಯೋಗೆ ಸರಿಯಾಗಿ ಕಾಣ್ತಾ ಇಲ್ಲ. ನೋಡಿ, ಅದರಿಂದ ಬಂದಿರುವಂಥ ಕಕ್ಕನ ಒಣಗಿಸಿ ಕ್ಲೀನ್ ಮಾಡಿ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ಇಟ್ಟಿದ್ದಾರೆ. ಮತ್ತು ಹೆಂಗೆ ಮಾಡ್ತಾರೆ ಈ ಕಾಫಿ ಪುಡಿನ ಅಂತ ನಮಗೆ ಕ್ಲೀನಾಗಿ ಎಕ್ಸ್ಪ್ಲೈನು ಸಹ ಮಾಡ್ತಾರೆ. ಇಲ್ಲಿ ಏನೋ ಶುಂಠಿ, ಚಕ್ಕೆ, ಲವಂಗ ಎಲ್ಲ ಇಟ್ಟಿದ್ದಾರೆ. ಪುಡಿ ಯಾವ ರೀತಿ ಕಾಫಿ ಪುಡಿ ಮಾಡ್ತಾರೆ ಅಂತ ಬೋರ್ಡು ಸಹ ಹಾಕಿದ್ದಾರೆ. ಫೈನಲ್ ಆಗಿ ಈ ಥರ ಕಾಫಿ ಬೀಜ ಬರುತ್ತೆ. ಇದನ್ನು ಕುಟ್ಟಿ ಪುಡಿ ಮಾಡಬೇಕಾಗುತ್ತೆ. ನಾವು ಬೇಕಾದರೆ ಹೋಗಿ ಕುಟ್ಬೋದು. ಕಾಫಿ ಬೀಜಗಳನ್ನ ಅಲ್ಲೇ ಇಟ್ಟಿದ್ದಾರೆ, ತಿನ್ನೋಕ್ಕೂ ಬೇಕು ಅಂದರೆ ಕೊಡ್ತಾರೆ. ಇವಾಗ ಸ್ವಿಂಗ್ ಆಡೋದಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲೇ ಬೋರ್ಡಲ್ಲಿ ಹಾಕಿದ್ದಾರೆ. ವೆರೈಟಿ ಸ್ವಿಂಗ್ಸ್ ಇದೆ, ಕಪಲ್ ಸ್ವಿಂಗ್ಸ್ ಇದೆ, ಸಿಂಗಲ್ ಏಂಜಲ್ ಸ್ವಿಂಗ್ಸ್ ಇದೆ, ಇನ್ನೂ ಯಾವ್ಯಾವುದೋ ಇದೆ. ಇಷ್ಟೊಂದು ಗಲಾಟೆನಲ್ಲೂ ಕ್ಯಾಟ್ ಆರಾಮಾಗಿ ನಿದ್ದೆ ಮಾಡ್ತಿದೆ. ಮತ್ತು ಡ್ರೆಸ್ಗಳಿಗೂ ಎಕ್ಸ್ಟ್ರಾ ಚಾರ್ಜು. ನಮ್ಗೆ ಬೇಕು ಅಂದರೆ ತೊಗೋಬೋದು. ನಾವು ಡ್ರೆಸ್ಗಳೆಲ್ಲ ತೊಗೊಂಡಿಲ್ಲ. ನಾನು ಮತ್ತು ನನ್ನ ಮಗಳು ಟೆರೆಸ್ ಸ್ವಿಂಗ್ನ ಚೂಸ್ ಮಾಡಿ ಇವಾಗ ಆಡ್ತಾ ಇದ್ದೀವಿ. ಈ ಸ್ವಿಂಗ್ ಎಲ್ಲದಕ್ಕಿಂತ ತುಂಬ ಹೈಟ್ ಜಾಸ್ತಿ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಭಯ ಆಗ್ತಿರುತ್ತೆ, ಆಮೇಲೆ ಸ್ಟಾರ್ಟ್ ಆದಮೇಲೆ ಏನು ಭಯ ಅನಿಸೋದಿಲ್ಲ. ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಆಡ್ಬೋದು. ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ಯಾರಾದರೂ ಬಾಲಿಗೆ ಹೋದರೆ ಖಂಡಿತ ಟ್ರೈ ಮಾಡಿ. ಕೆಳಗಡೆ ಕಾಣ್ತಿರೋದೆಲ್ಲ ಭತ್ತ ಬೆಳೆದಿರೋದು, ಮತ್ತು ಇನ್ನೂ ಪೈನಾಪಲ್ಲು ಏನೇನೋ ಬೆಳೆದಿದ್ದಾರೆ. ಮುಂದೆ ಅದನ್ನೆಲ್ಲ ನೋಡ್ಬೋದು. ನ್ಯೂ ಮ್ಯಾರಿಡ್ ಕಪಲ್ಗೆಲ್ಲ ಒಳ್ಳೊಳ್ಳೆ ಫೋಟೋ ತಗೊಳ್ಳೋಕ್ಕೆ ತುಂಬಾ ಚೆನ್ನಾಗಿದೆ ಈ ಪ್ಲೇಸು. ಇವಾಗ ಕೆಳಗಡೆ ಇಳಿತಾ ಇದ್ದೀನಿ. ನಮ್ಮನ್ನ ಇಳ್ಸೋಕ್ಕೆ ಎಸ್ಸೋಕ್ಕೆಲ್ಲ ನೋಡಿ ಎಷ್ಟೊಂದು ಜನ ಇರ್ತಾರೆ. ವಿಡಿಯೋ ಫುಲ್ ನೋಡಿ, ಸ್ಕಿಪ್ ಮಾಡಬೇಡಿ. ಕೊನೆವರೆಗೂ ವ್ಯೂಸ್ ಮತ್ತು ಸೀನರಿ ಎಲ್ಲ ತುಂಬಾ ಚೆನ್ನಾಗಿದೆ.